ಬಟ್ ಈಗ ಒಂದು ಸಣ್ಣ ಒಂದು ಸೆಗ್ಮೆಂಟ್ ಇದೆ ಆ್ಯಕ್ಚುಲಿ, ಹೌ ವೆಲ್ ಯು ನೋ ಯುವರ್ ಕೋ ಸ್ಟಾರ್ ಅಂತ, ಆಯಿತಾ? ಸೊ ಅಷ್ಟೆಲ್ಲ ಮಾತಾಡ್ಕೊಂಡಿದ್ದೀವಿ ನಾವು, ಇಲ್ಲ ಈಗ ನನಗೆ ಸ್ಟಾರ್ಟಿಂಗ್ ಫ್ರಮ್ ರಿತ್ವಿಕ್ ಮಠದವರ ನಿಜವಾದ ಹೆಸರೇನು? ಏ ನಾನು ಕೇಳುವಿಲ್ಲ, ನೀವು ಹೇಳುವಿಲ್ಲ, ಬಟ್ ಗೆಸ್ ಮಾಡ್ಬೋದು. ಅದು 6ರಿಂದ ಸ್ಟಾರ್ಟ್ ಆಗುತ್ತೆ, ಕೇಂದ್ರ ಎಂಡ್ ಆಗುತ್ತೆ. ಹಾಂ, ಇದು ದೊಡ್ಡ ಕ್ಲೂ ಆ್ಯಕ್ಚುಲಿ. ಇನ್ನೇನು ಉಳಿದಿಲ್ಲ ಅಲ್ಲಿ ಮಧ್ಯದಲ್ಲಿ. ನೀವು ಗೆಸ್ ಮಾಡೋಕ್ಕಾಗಲ್ಲ ಬಿಡಿ. ಹೌದಾ, ಬಿಡಿ ಹಂಗಾದ್ರೆ ಹೇಳಿ, ನೀವು ಹೇಳಿ. ರೇಣುಕ್. ಅಯ್ಯೋ ಚಾನ್ಸ್ ಇಲ್ಲ. ಸೊ ಚೈತ್ರ ಆಚಾರ್ ಅವರು ಯಾವ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡಿದರು? ಹೇಳಿದ್ರಾ? ಕ್ಲೂ ಕೊಡ್ಬೇಕಾ? ನೋಡಿ ಎಷ್ಟು ಅಟೆಂಟಿವ್ ಆಗಿದ್ರು. ಕಿಮ್ಸ್. ನಾನು ಇಂಜಿನಿಯರಿಂಗ್ ಮಾಡಿರೋದು. ಸೊ BL ರೋಡಲ್ಲಿ ಯಾವ್ದು ಹಾಸ್ಪಿಟಲ್ ಇದೆ? ಇನ್ನೊಂದು ಫಸ್ಟ್ ಲೆಟರ್ ಹೇಳಿ. ಆರ್. ಆರ್ವಿ ಕಾಲೇಜ್. ಆರ್ ಅಂದ್ರೆ ಆರ್ವಿ ಕಾಲೇಜ್. ಟೈಮ್ ಅಪ್ ಇದು. ರಾಮಯ್ಯ. ಇದು ಲ್ಯಾಗ್ ಆಗೋಯ್ತು ತುಂಬ. ಕ್ಲೂ ಕೊಟ್ಕೊಟ್ಟು ನಾನೇ ಹೇಳ. ರಿತ್ವಿಕ್ ಮಠದವರ ಮೊದಲನೇ ಸೀರಿಯಲ್ ಯಾವುದು? ಗಿಣಿರಾಮ. ಅಲ್ಲ. ಚಿ ನೋ 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 ನೋ. ನೀವು ಅದನ್ನ ನೋಡ್ತಾ ಇದ್ದು. ಅಲ್ಲ, ರಿತ್ವಿಕ್ ಅವ್ರು ಹೇಳ್ಬಾರ್ದು ಇವಾಗ, ಅವರು ಗೆಸ್ ಮಾಡಿ. ಅದೇ ರಿಷಿ ಮತ್ತೆ ನಿಮ್ದು ಹೆಸರು ಹೇಳಿ. ಸ್ಟಾರ್ಟಿಂಗ್ ಲೆಟರ್ ಹೇಳಿ. ಹೇಗೆ ನನಗೆ ಕರೆಕ್ಟ್. ನಾನು ಹಿಂಗೆ ತೆಗಲ್ಲ. ಐ ನೋ ದಿಸ್. ನಾನು ನೋಡ್ತಾ ಇದ್ದೀನಿ. ಇದು ಯಾವುದು ಕಟ್ ಆಗಲ್ಲ, ಲ್ಯಾಗ್ ಹಿಂಗೆ ಇಟ್ಟಿರ್ತೀವಿ. ಹಾ ಅಷ್ಟೇ. ಅಪ್ಪ ದೇವ್ರೆ, ಸೇಮ್ ಸೇಮ್. ನೀವೇ ಹೇಳಿ, ನಿಮ್ಮ ತಾಯಿ ನೋಡ್ತಾ ಇದ್ರು, ನೀವು ನೋಡ್ತಾ ಇದ್ರಿ. ಹಾಗಾದ್ರೆ ಸುಮ್ಮನೆ ಹೇಳಿದಾರೆ ಅವರು, ಸಿಕ್ಕದಾಗ ಒಂದು ಹೇಳ್ಬೇಕು. ನಾನು ಅವಾಗ ಹೆಸರು ಹೇಳ್ತೀನಿ. ಔಪಚಾರಿಕವಾಗಿ ಒಂದು ನಾವು ನೋಡಿದ್ವಿ. ಗಿಣಿರಾಮ ಇವಾಗ ಮಾಡ್ತಾ ಇರೋದು ನಿನಗಾಗಿ. ಇದು ಫುಲ್ ಬರುತ್ತೆ ಲ್ಯಾಗ್ ಕಂಪ್ಲೀಟ್. ಇನ್ನೊಂದು ತಿಳ್ಕೊಳ್ಳಿ. ಲಾಸ್ಟ್ ಅಕ್ಷರ ಹೇಳ್ಬಿಡಿ. ಅನುರೂಪ. ಐ ನ್ಯೂ ಇಟ್. ಓಕೆ, ಚೈತ್ರ ಆಚಾರ್ ಅವ್ರ ಮೊದಲನೇ ಸಿನಿಮಾ? ನನಗೆ ಗೊತ್ತು, ಬಟ್ ಮರ್ತೀನಿ. ಈಗ ಮೊನ್ನೆ ಅವಾಗಲೇ ಗೊತ್ತು ನನಗೆ ಅದು. ಮಹಿರಾ. ಓಕೆ ಆಯ್ತು, ಇದನ್ನು ಈಸಿಯಾಗಿ ಹೇಳಿದ್ರಿ. ಬಟ್ ಸಿನಿಮಾ ಮಾಡೋಕ್ಕಿಂತ ಮೊದಲು ಅವರು ಒಂದು ವೆಬ್ ಸೀರೀಸ್ ಮಾಡ್ತಾರೆ ಆ್ಯಕ್ಚುಲಿ, ಒಂದೇ ಎಪಿಸೋಡ್ ಅದು ಬಂದಿದ್ದು, ಆಯ್ತಾ? ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹೇಳಿಲ್ಲ. ಬೆಂಗಳೂರು ಕ್ವೀನ್ಸ್ ಅಂತ. ಅದನ್ನ ಡೈರೆಕ್ಟ್ ಮಾಡಿದ್ದು ಅನೀಶ್ ಅವರು, ಅನೀಶ್ ತೇಜೇಶ್ವರ್. ಅದು ಕಾಲೇಜಲ್ಲಿ ಇರುವಾಗ ಮಾಡಿದ್ದು. ಕರೆಕ್ಟ್. ಸೊ ಗಿಣಿರಾಮ ಸೀರಿಯಲಲ್ಲಿ ರಿತ್ವಿಕ್ ಅವರ ಹೆಸರೇನು? ಶಿವ. ಶಿವರಾಮ್ ದೇಶಪಾಂಡೆ. ಓಕೆ. ಸೊ ಬ್ಲಿಂಕ್ ಸಿನಿಮಾದಲ್ಲಿ ಚೈತ್ರ ಅವರ ಹೆಸರೇನು? ಬ್ಲಿಂಕ್ ಇಲ್ಲ ಅಂದ್ರೆ ನೆಕ್ಸ್ಟ್ ಫಿಲಮ್ ಬರುತ್ತೆ. ಯು ಕ್ಯಾನ್ ಗೆಸ್. ಸಪ್ತಸಾಗರದಲ್ಲಿ ಅವ್ರ ಹೆಸರೇನು? ಯಾವ್ದಾದ್ರು ಒಂದು ಸರ್. ಈಗ ಬ್ಲಿಂಕ್ ಇದೆ, ಸಪ್ತ ಇದೆ, ಟೋಬಿ, ಮೂರಲ್ಲಿ ಯಾವ್ದಾದ್ರು ಒಂದು ಹೇಳಿದ್ರೆ ಪಾಸ್. ಹೇಳ್ಬಾರಿ. ಸುರಭಿ. ನಂಗೆ ಹೆಸರು ಗೊತ್ತು, ಸ್ವಲ್ಪ ಅದು ರೀಕಾಲ್ ಮಾಡಕ್ಕೆ ನನಗೆ ಟೈಮ್ ತಗೊಳ್ಳುತ್ತೆ. ತುಂಬಾ ಬ್ಯಾಡ್ ವಿತ್ ನೇಮ್ಸ್. ಅದೊಂದು ನನಗೆ ಹೆಸರು ಡೇಟ್ಗಳು ನೆನಪಿರಲ್ಲ, ತುಂಬ ಕಷ್ಟ. ಸೊ ಈಗ ರಿತ್ವಿಕ್ ಮತ್ತು ಚೈತ್ರ ಆಚಾರ್ ಇಬ್ರು ಕೂಡ ಆ್ಯಕ್ಚುಲಿ ನೀವು ಕಿಸ್ಸಿಂಗ್ ಸೀನ್ಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಆನ್ ಸ್ಕ್ರೀನ್. ಸೊ ರಿತ್ವಿಕ್ ಅವ್ರು ಯಾವ ಫಿಲಮಲ್ಲಿ ಮಾಡಿದ್ರು ಕಿಸ್ಸಿಂಗ್ ಸೀನ್? ಯುವರ್ ಫಸ್ಟ್ ಫಿಲ್ಮ್ ಹೆಸರು? ದಟ್ ಕಲರ್ಫುಲ್ ದಟ್ ಥಿಂಗ್ ಸ್ಟಾರ್ಟಿಂಗ್ ಇದೆ ಹೇಳಿ. ಯಾವುದು ಇಂಗ್ಲಿಷ್ ದೋಸ್ 2 years. ಆ ದಿನಗಳು, ಆ 2 ವರ್ಷ, 2 ವರ್ಷಗಳು ಅದು ಇತ್ತು. ಇನ್ನೊಂದರಲ್ಲೂ ಇದೆ, ಗಿಫ್ಟ್ ಬಾಕ್ಸ್. ಅದರಲ್ಲಿಲ್ಲ, ಚಿಕ್ಕದಾಗಿ ಸ್ವಲ್ಪ ಲೈಟಾಗಿ. ಇದು ಹ್ಯಾಂಡ್ ಕಿಸ್ ಎಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲ ಅದರಲ್ಲಿಲ್ಲ, ಗಿಫ್ಟ್ ಬಾಕ್ಸ್ ಇಲ್ಲ. ಓಕೆ, 2 ವರ್ಷಗಳಿದೆ. ಚೈತ್ರ ಅವ್ರದ್ದು? ಈಗ ಎಷ್ಟರ ಮಟ್ಟಿಗೆ ಅಪ್ಡೇಟ್ ಆಗಿದ್ದಾರೆ ರಿತ್ವಿಕ್ ಅವರು ಅಂತ ಗೊತ್ತಾಗ್ತಾ ಇದೆ.
ಒಂದೇ ಫಿಲ್ಮಲ್ಲಿ ನಾನು ಮಾಡಿರೋದು. ಹಾಂ ಅಷ್ಟೇ ಸಾಕು, ಅದೇ ದೊಡ್ಡ ಕ್ಲೂ ಆ್ಯಕ್ಚುಲಿ, ಇದ್ರಲ್ಲ ಅದೇ ದೊಡ್ಡ ಕ್ಲೂ. ಸಪ್ತ ಸಪ್ತ ಎಲ್ಲ ಕ್ಲೂ ಕೊಟ್ಟು ಕೊಟ್ಟು ಹೇಳ್ಸಿ, ಇದು ಯಾರೋ ಪಟ್ ಅಂತ ಹೇಳ್ತಿಲ್ಲ, ನೋ ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಡಿಸ್ಕಷನ್. ಹೌದು. ಅಂದರೆ ಏನಾಗಿತ್ತು ಅಂದರೆ ನಾವು ಫಸ್ಟ್ ಅಷ್ಟು ಮಾತಾಡಲಿಲ್ಲ. ಓಕೆ ಸೊ ಅದು ಓಕೆ, ಪ್ರೊಫೆಷನಲ್ಲೇ ನಾನು ಕೇಳ್ತೀನಿ ಇವಾಗ. ಚೈತ್ರ ಆಚಾರ್ ಅವರು ಹಾಡಿರುವಂತಹ ಯಾವ ಸಿನಿಮಾದ ಯಾವ ಹಾಡಿಗೆ ಸೈಮಾ ಬೆಸ್ಟ್ ಸಿಂಗರ್ ಅವಾರ್ಡ್ ಬಂದಿದೆ? ಗೊತ್ತು ಈ ಹಾಡು, ನಾನು ಹಾಡು ದೇವ್ರ ಹಾಡು, ಶಿವನ ಹಾಡು. ಪ್ರೊಫೆಷನಲ್ ಕ್ವಶನ್ ಸರ್ ಇದು. ಹಾಂ ಎಸ್ ಸರ್ ಪ್ರೊಫೆಷನಲ್ ಬೇಡ, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಫಿಲಮ್ ಫೇರ್ ಬಂದಿದೆ ಅವರಿಗೆ. ಯಾವ ಫಿಲಮ್ಗೆ? ಯಾವ್ದು ಬೆಟರ್ ನಿಮಗೆ? ಇವತ್ತು ನಾನು ವಿಕಿಪೀಡಿಯಲ್ಲಿ ಹೋಗಿ ಬೈ ಹಾರ್ಟ್ ಮಾಡ್ಬೇಕು ನನ್ನ ಬಗ್ಗೆ ನೀವೆಲ್ಲ, ಪ್ರತಿಯೊಂದು ಇನ್ಫಾರ್ಮೇಶನ್. ಆ ಸಾಂಗ್ ನನಗೆ ಹಿಂಗೆ ಬರ್ತಾ ಇದೆ. ಹಾಂ ಸರ್, ಸಾಂಗ್ ಆದ್ಮೇಲೆ ಫಿಲಮ್ ಹೆಸರು ಹೇಳಿ. ಹಾಂ ಬೆಸ್ಟ್ ಆಕ್ಟ್ರೆಸ್ ಯಾವುದು ಅಂತ? ಅಲ್ಲ ಒಂದು ಸಾಕು, ನೀವು ಯಾಕೆ ಒಂದೇ ಕಷ್ಟಪಟ್ಟು ಹೇಳ್ತಾ ಇದ್ದೀನಿ. ಹಾಂ ಸಾಂಗ್ ಹೇಳಿ ಸರ್. ಸೋಜುಗಾದ. ವೆರಿ ಗುಡ್. ಇಲ್ಲಿ ಏನೋ ಅಲ್ಲಿ ಆಕ್ಚುಲಿ ಅಂದ್ರೆ ಮಾಹಿತಿ ರವಾನೆ ಆಯ್ತು, ಯಾವ ತರ ಅಂತ ನಮಗೆ ಗೊತ್ತಾಗಿಲ್ಲ. ಇಲ್ಲ ಅದಂಗೆ ಮಿಡಲ್ ಇಂದ ಬರ್ತಾ ಇತ್ತು, ಸ್ಟಾರ್ಟಿಂಗ್ ಗೊತ್ತಾಗ್ತದೆ. ಓಕೆ. ಹಾಂ ಸಮಸ್ಯೆ ಆಗಿತ್ತು. ಈಗ ನೀವು ಬ್ಯಾಡ್ ವಿತ್ ಡೇಟ್ಸ್ ಅಂತ ಹೇಳಿದ್ರೆ ಮೋಸ್ಟ್ಲಿ ನಿಮಗೆ ಡೇಟ್ ಸ್ವಲ್ಪ ಜ್ಞಾಪಕ ಇರ್ಬೋದು ಅಂತ ಅನ್ಕೊಳ್ತೀನಿ. ಋತ್ವಿಕ್ ಅವರು ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ತಂದೆ ಆದರು. ಸೊ ಮೊನ್ನೆ ರೀಸೆಂಟ್ ಆಗಿ 2 months ಬ್ಯಾಕ್. ಹಾಂ ಯಾವ ಡೇಟ್ ಅದು? ಅದು ಫೇಮಸ್ ಡೇಟು. ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟರು. ಏನು ಫೇಮಸ್ ಹೇಳಿ, ಯಾಕೆ ಫೇಮಸ್ ಅದು? ಇಟ್ಸ್ ಅ ವೆರಿ ಫೇಮಸ್, ನೇಷನ್ ವೈಡ್ ಫೇಮಸ್ ಒಂದು ಡೇಟ್ ಅದು ಆ್ಯಕ್ಚುಲಿ. ಅಕ್ಟೋಬರ್ ಅಲ್ಲ, 2 months ಬಿಫೋರ್ ಹೋಗಿ ಯಾವ ತಿಂಗಿತ್ತು? ಸೆಪ್ಟೆಂಬರ್, ಆಗಸ್ಟ್ 26. ಹೌದು, ತಪ್ಪಾ? ತಪ್ಪು. ಆಗಸ್ಟಲ್ಲಿ ಏನು ಫೇಮಸ್? ಆಗಸ್ಟ್ 15. ಹಾಂ ಇಷ್ಟೆಲ್ಲ ಕ್ಲೂ ಕೊಟ್ಟು ಆಗಸ್ಟ್ 26 ನಾನು ಆಗಸ್ಟ್ 26 ಏನಿತ್ತು ಅಂತ ಹೇಳ್ತಾ ಇದ್ದೀನಿ ನಾನು. ಇವಾಗ ಲಾಸ್ಟ್ ಪ್ರಶ್ನೆ ಆ್ಯಕ್ಚುಲಿ, ಇದು ಅಟ್ಲೀಸ್ಟ್ ಗೊತ್ತಿರುತ್ತೆ. ಸೊ ಋತ್ವಿಕ್ ಅವರ ಲೈಕ್ ವೈಫ್ ಹೆಸರೇನು? ಈಗ ಇದು ಸರ್ ಯಾವುದು ಕೊಡಂಗಿಲ್ಲ, ಹೋಗೂ ಇಲ್ಲ. ಅವ್ರಿಗೆ ಗೊತ್ತು. ಈಗ ಯಾವ ಹೆಸರು ಬರುತ್ತೆ ಅನ್ನೋದು ನಮಗೆ ಕಂಟೆಂಟ್ ಆ್ಯಕ್ಚುಲಿ. ಇದು ಹೇಳಿ. ಪ್ರೀತಿ ಇರ್ಬೇಕು ಅದು ಅವರ ಇನ್ನೊಂದು ಹೇಳಿದ್ರಲ್ಲ ನನಗೆ 4ನೇದು ಸ್ಟಾರ್ಟಿಂಗ್. ಸ್ಟಾರ್ಟಿಂಗ್ ಎಲ್ಲ ಇಲ್ಲ ಎಂತದು ಅಲ್ಲ, ನೀವು ಸ್ಟಾರ್ಟಿಂಗ್ ನಿಕ್ ನೇಮ್ ಹೇಳಿ ಸರ್. ನಿಕ್ ನೇಮ್ ಹೇಳಿ. ನಿಕ್ನೇಮ್ ಗೊತ್ತಾಗಲ್ಲ. ಹೇಳಿ. ಸು. ಸೋ ಫ್ರಮ್ ಸೂನಾ. ಓ ಇನ್ನೊಂದು ಅದ್ಭುತ ಹೇಳ್ಬೋದು. ಅದೇ ಹೆಸರು ನಮ್ಮ ಸಿನಿಮಾಲ್ ಒಬ್ರು ಮಾಡಿದ್ದಾರೆ, ಅವ್ರ ರಿಯಲ್ ಹೆಸರು ಅದು. ಓ ಇದಕ್ಕಿಂತ ಎಂತ ಹೇಳುದು? ಸುನೀತಾ, ಸುನೇತ್ರಾ. ಯಾರು ನಮ್ಮ ಸಿನಿಮಾಲಿ ಯಾರು ಸುನೇತ್ರಾ ಸುಮಿತ್ರಾ ತೋರಿಸೋದು? ಎಷ್ಟು ಜನ ಸರ್ ಇದು? ಎಂತ ಕತೆ ಅಂತ ನೀವು ಹೇಳಿದ್ರ ಅವರಿಗೆ ಅಥವಾ ಬೇರೆ ಹೆಸರೇನಾದ್ರು? ದಿನ ವೈಫ್ ಬೇಬಿ ಬಗ್ಗೆನೇ ಮಾತಾಡೋದು ಆಕ್ಚುಲಿ. ಈಗ ಹೂ ಇಸ್ ಬ್ಯಾಡ್ ವಿತ್ ನೇಮ್ಸ್? ಐ ಆಮ್ ಆಲ್ಸೋ ಬ್ಯಾಡ್ ವಿತ್ ನೇಮ್ಸ್. ಫಿಲಮಲ್ಲಿ ಆಕ್ಟ್ ಮಾಡಿದ್ದಾರೆ, ದಕ್ಷಿಣ ಭಾರತದ ಪ್ರತಿಭಾವಂತ ನಟ. ಅದು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಮ್ಮಮ್ಮನ ಇಲ್ಲ, ನಿಮ್ಮ ಫ್ಯಾಮಿಲಿ ಅಲ್ಲ, ನನ್ನ ಕಡೆ. ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಅಲ್ಲ, ಇಲ್ಲ ಇದು ಗ್ಯಾರಂಟಿ ಗೆಸ್ ಮಾಡೋಕ್ಕಾಗಲ್ಲ. ನಮ್ಮ ಬಾಸ್ ಅವರು. ಸುಮನ್. ಸುಮನ್. ಓಕೆ, ಅದೇ ಅವ್ರದ್ದು ಬಾಯ್ ಫ್ರೆಂಡ್ ಹೆಸರು ಹೇಳ್ಬಿಡಿ. ಅವ್ರಿಗಿಲ್ಲ. ಯಾವ್ದು ಹೇಳ್ತೀರಾ? ಹಂಗ ಆಪ್ಷನ್ ಕೊಟ್ಟರೆ ಓಕೆ. ಓಕೆ, ಅಲ್ಲ ಇದು ಆನ್ ಕ್ಯಾಮ್ರಾ ಹೇಳ್ಬಾರ್ದು ಅಂತ ಹೇಳಿದ್ರ? ಪರವಾಗಿಲ್ಲ, ಇದ್ರಲ್ಲಿ ಹೇಳ್ಬೋದು. ಇಲ್ಲ ಹೇಳಿ ಪರವಾಗಿಲ್ಲ, ಬಟ್ ಅವನ ಹೆಸರು ಮಾತ್ರ ಹೇಳ್ಬೇಕು. ಬೇರೆಯವ್ರ ಹೆಸರು ಹೇಳಿದ್ರೆ ಅವನಿಗೆ ಬೇಜಾರಾಗುತ್ತೆ. ಅಲ್ಲ ನಿನ್ನೊಳಗಿನೋನು, ಅವನು, ನಿನ್ನೋನು ಅದೆಲ್ಲ ಹೇಳ್ಬಾರ್ದು. ಅವನ ಹುಡುಗಿ ಅದೆಲ್ಲ ಹೇಳ್ಬಾರ್ದು. ಅವ್ರ ಹೆಸರಿಲ್ಲ, ಇವ್ರು ಬೇಡ. ಎಷ್ಟು ಹೆಸರು ಹೇಳ್ಬೇಡಿ. ಅಲ್ಲಿ ಹೋಗ್ಬಿಟ್ಟ. ಓಕೆ ಹೇಳಿ ಸರ್ ಹೆಸರು. ಅದು ಅವ್ರು ಹೇಳಿದ್ರಲ್ಲ ಸರ್. ಅದೊಂದು ಹೇಳ್ಬಾರ್ದಿತ್ತು, ಪರವಾಗಿಲ್ಲ ನಾನು ಹೇಳ್ಬಿಟ್ಟೆ ಅಷ್ಟೇ. ಅವ್ರು ತಡ್ಕೊಳಕ್ಕಾಗಲ್ಲ. ಸೊ ಅವರ ಹೆಸರು ಬಾಯ್ ಫ್ರೆಂಡ್ ಹೆಸರು ಯಶ್ ಅಂತ. ಓಕೆ, ನೈಸ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್. ಸೊ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಆ್ಯಕ್ಚುಲಿ. ಈ ಒಂದು ಸೆಗ್ಮೆಂಟ್ ಅನ್ನೋದು ನಮಗೆ ಹೃದಯ ತುಂಬಿ ಬಂತು ಆ್ಯಕ್ಚುಲಿ. ಈ ಥರ ಒಂದು ಈ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟಾಗಿ ನಾವು ಮಾತಾಡಿಲ್ಲ. ಅದೇ ಹೇಳಿದ್ರು ಅಂದರೆ ಸೆಟಲ್ ಇದ್ದಾಗ ಆ ಸೀನ್ ಏನೋ ಡೈಲಾಗ್ ಆ ಸಿಚುವೇಶನ್ ಅಲ್ಲಿ ಏನೋ ಮಾತಾಡಿರ್ತೀವಿ. ಇದು ಪರ್ಸನಲ್ ಆಗಿ ಇಷ್ಟೊಂದು ಯಾವತ್ತೂ ನಾವು ಮಾತಾಡಿದ್ದಿಲ್ಲ. ಇವತ್ತೇ ತಿಳ್ಕೊಂಡು ಪ್ರೊಫೆಷನಲ್ಲೂ ಅವರು ತುಂಬ ತಡಕಾಡಿದ್ರು ಹೇಳೋದಕ್ಕೆ ಆ್ಯಕ್ಚುಲಿ. ಇಲ್ಲ, ಅವ್ರಿಗೆ ನೆನಪು ಅದೊಂದು ಗೊತ್ತಿದೆ. ಈಸ್ ವೆರಿ ಬ್ಯಾಡ್ ವಿತ್ ನೇಮ್ಸ್, ಡೇಟ್ಸ್,
ಡೈಲಾಗ್ ಮಾತ್ರ ಶೀಟ್ ಗಟ್ಲೆ ಕೊಡಿ ಹೇಳ್ತಾರೆ. ಅಲ್ಲ ನಿಮ್ದು ಅಷ್ಟೇ, ಅನುರೂಪ ರೂಪಾಯಿ ಹೇಳೋದಕ್ಕೆ ಎಷ್ಟು ಕಷ್ಟಪಟ್ಟರು ನೋಡಿದ್ವಲ್ಲ. ಆ ಪಾ ಬಟ್ ನನ್ಗೆ ಗೊತ್ತಿತ್ತು ಹೇಗಿದ್ದ ಅಂತ ಹೇಳ್ತಾರೆ ಕೇಳಿದ್ರೆ. ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಒಂದು ಸೆಗ್ಮೆಂಟ್ ಸಮಾಪ್ತಿ ಆಯಿತು. ಇಲ್ಲ, ಹ್ಯಾಂಪರ್ ಯಾರಿಗೆ ಗಿಫ್ಟ್ ಇದೆ. ಈಗ ನೀವು ಅಭಿಮಾನಿಗಳ ಒಂದು ಗಿಫ್ಟ್ ಬರುತ್ತೆ, ಅದು ಕರೆ ಮೂಲಕ. ಬಿಕಾಸ್ ನಾನೀಗ ನಿಮ್ಮದು ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳುವಾಗ ಆ್ಯಕ್ಚುಲಿ ಡೈ ಹಾರ್ಡ್ ಫ್ಯಾನ್ ಒಬ್ಬರು ನಿನಗಾಗಿ ಮತ್ತು ಗಿಣಿರಾಮಯಿಂದ ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ, ಮಾತಾಡಲೇಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಕಾಲ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಸೂಪರ್, ದಯವಿಟ್ಟು ಮಾತಾಡಿ. ಫೀಮೇಲ್ ಫ್ಯಾನ್ ಆಯಿತಾ? ಕ್ರೇಜಿ. ಹಲೋ, ನಮ್ಮ ಗಿಣಿರಾಮ ಮತ್ತು ನಿನಗಾಗಿ ಖ್ಯಾತಿಯ ರಿತ್ವಿಕ್ ಅವರಿದ್ದಾರೆ, ಮಾತಾಡಿ. ಒಂದು ನಿಮಿಷ ಕೊಡ್ತೀನಿ ಅವ್ರಿಗೆ, ಮಾತಾಡಿ. ಓಕೆ 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 ಸರ್, ಮಾತಾಡಿ. ಡೈ ಹಾರ್ಡ್ ಫ್ಯಾನ್ ನಿಮ್ಮದು. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಾನು ನಿಮ್ಮ ಜೊತೆ 7 ವರ್ಷದಿಂದ ಮಾತಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಎಷ್ಟು ವರ್ಷದಿಂದ? 7 ವರ್ಷದಿಂದ ಫೈನಲಿ ಸಿಕ್ಕಿದ್ರಿ. ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯ್ತು ಕೇಳಿ. ಸರ್, ನಿಮ್ಮ ಸ್ನಾಪ್ ಇರುತ್ತೆ ಗೊತ್ತಿಲ್ಲ, ನೀವು ಎಷ್ಟೊಂದು ಶೂಟಿಂಗ್ ಮಾಡಿರ್ತೀರಾ. ಆದ್ರೆ ನೀವು ಗಿಣಿರಾಮ ಟೈಮಲ್ಲಿ ಅನ್ಸುತ್ತೆ ಕಾಂಪ್ಲೆಕ್ಟ್ ನೀವು ಶೂಟಿಂಗ್ ಮಾಡ್ತಿದ್ರಿ, ನೆನ್ಪಿದ್ಯಾ? ಹೌದು. ಅವಾಗ ಒಂದ್ಸಲ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ನಿಮ್ಮನ್ನ ಮಾತಾಡ್ಸಕ್ ಬಂದಿದ್ವಿ. ಓಕೆ. ನಾವು 3 ಜನ ನಿಮ್ಗೊಂದು ಫೋಟೋನ ತೆಕ್ಕೊಂಡ್ವಿ. ಆಮೇಲೆ ನನ್ನ ಫ್ರೆಂಡ್ ಆಕ್ಚುಲಿ ಬಂದು ನಿಮ್ ಚೆನ್ನಾಗಿ ಒಂದು ಮುಟ್ಟು ಕೊಟ್ಬಿಟ್ಲು. ಚೆನ್ನಾಗಿ ಹೇಳ್ತಾರೆ ಕತೆ. ಆಮೇಲೆ ಇಲ್ಲ, ನಿಜವಾಗ್ಲೂ ಆಮೇಲೆ ಇವಾಗಿನವರೆಗೂ ನಾನು ಅವ್ರಿಗೆ ಹತ್ರ ಮಾತಾಡ್ತಿಲ್ಲ. ನಂಗೆ ತುಂಬಾ ಕೋಪ ಬಂದಿತ್ತು ಸರ್. ನಾನು ಆಕ್ಚುಲಿ ತುಂಬಾನೇ ಇಷ್ಟ ಬರ್ತೀನಿ ನಿಮ್ಮನ್ನ ಅವಾಗಿಂದನೂ. ಬಟ್ ಮದುವೆ ಮಾಡ್ಕೊಂಡ್ಬಿಟ್ರಿ, ಇವಾಗ ಪಾಪುನ ಆಗ್ಬಿಟ್ಟು ಸರ್. ನಗರಾಜ್ಗೆ ಅದೇ ಪಾಪ ನೋಡಕ್ ಬರ್ತೀನಿ ಅಂತಾರ ಹೇಳಿ ಕೈ ಕೊಟ್ಟಿದ್ರು, ಅದೇನ ಮೇಡಮ್? ಹಲೋ ಸರ್, ಏನ್ ಪಾಪು ನೋಡಕ್ಕ ನಾನು ಬರ್ಬೋದಾ ಸರ್ ಮನೆಗೆ? ಖಂಡಿತವಾಗ್ಲೂ ಬನ್ನಿ ಮೇಡಮ್. ಸರ್, ನೀವು ಮೇಡಮ್ ಏನು ಅನ್ಕೊಳ್ಳೋದು ನಮ್ಗೆ? ಏನು ಅನ್ಕೊಳ್ಳಲ್ಲ, ಬನ್ನಿ ಮೇಡಮ್. ಪಾಪ ನೋಡಕ್ ತಾನೆ ಬರ್ತಾರೆ, ಅದೇನು ಅನ್ಕೊಂತಾರೆ. ಮೇಡಮ್ ಹೇಳಿ, ಕೇಳಿಸ್ತದೆ ಹೇಳಿ. ಸರ್, ಯಾರು ಸರ್ ನಗ್ತಾ ಇದ್ದೀರಾ? ಫ್ಯಾನ್ ಸರ್ ನಾನು. ಅಲ್ಲ, ನಗು ಅಂದರೆ ಖುಷಿಯಿಂದ ನಗ್ತಿರೋದು ಮೇಡಮ್ ಅದು. ಸರ್, ಇನ್ನೊಂದು ಫೋಟೋ ತೆಗೆದುಕೋಬೇಕು ಸರ್ ನಿಮ್ಮ ಜೊತೆ. ಆದರೆ ನಾನು ಒಂದ್ಸಲ ಹಗ್ ಮಾಡ್ಬೇಕು ಸರ್. ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸಲಿ. ಸುನೀತಾ. ಹಾಂ, ಸುನೀತಾ. ಅದೇ ನೀವು ಸುಲೋಚನ ಸೂಪರ್. ಅಲ್ಲ, ಇವಾಗ ನಿಮ್ಮ ಹೆಸರು ಕೇಳಿದ ತಕ್ಷಣ ನೀವು ಟೈಮ್ ತೊಗೊಂಡ್ರಲ್ಲ, ಅಲ್ಲೇ ಗೊತ್ತಾಗುತ್ತೆ ನೀವು ಯಾರು ಅಂತ. ಯಾರು? ಅಪೂರ್ವ ಭಾರದ್ವಾಜ್ ಅಂತ ಗೊತ್ತಾ ನಿಮಗೆ? ಯಾರು ಸರ್ ಮೇಡಮ್ ಅದು? ಅಪೂರ್ವ ಭಾರದ್ವಾಜ್ ಅಂತ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಅವ್ರು ಇದ್ದಾರೆ ನಮ್ಮ ಫ್ರೆಂಡ್ ಅವರು. ಸರ್, ಯಾರು ಸರ್? ಏನ್ ಹೇಳ್ತಿದ್ದೀರಾ? ಅದೇ ಕರ್ಲಿ ಹೇರ್ ಇದೆ ನೋಡಿ ಅವ್ರಿಗೆ. ಇಲ್ಲ, ಗೊತ್ತಿಲ್ಲ ಸರ್ ನಮ್ಗೆ. ಹೌದಾ, ಇದು ಗೊತ್ತಿಲ್ಲ ನಿಮಗೆ? ಪ್ಲೀಸ್, ಅಯ್ಯೋ ಪ್ಲೀಸ್ ಸರ್, ಪ್ಲೀಸ್ ಒಂದ್ಸಲ ಬಂದು ನಿಮ್ಮನ್ನ ಹಗ್ ಮಾಡ್ಬೋದಾ? ಏಯ್ ಕುದುರೆ ಸಾಕು. ಏನಮ್ಮ ಹೀರೋಯಿನಿ? ರಾಮಕುಮಾರ್. ನನಗೆ ನನಗೆ ಗೊತ್ತು, ನನ್ನ ಹೆಸರು ನಂಗೆ ರಿಪೀಟ್ ಮಾಡಬಾರ್ದಾಗಿತ್ತು. ನಿನ್ನ ಒಂದು ಸೀಕ್ರೆಟ್ ಹೆಸರೇನಿದೆ? ರಾಮಕುಮಾರ್ ಅನ್ನೋದು. ನನಗೆ ಸೆಕೆಂಡ್ ವಾಯ್ಸಲ್ಲಿ ಗೊತ್ತಾಯ್ತು ನನಗೆ ಅದು. ಏನ ನೀವು ಇಷ್ಟನೇ ಕಂಡು ಹಿಡಿದ್ಬಿಟ್ರಿ? ಹಂಗಾರೆ ನನಗೆ ಆಕ್ಟಿಂಗ್ ಬರಲ್ಲ ಅಂತ ಸರಿಯಾಗಿ. ಇಲ್ಲ, I really love your performance in that serial also and in general also. ಹೇ, ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು ಚೈತ್ರ. ಹೇಗಿದ್ದೀರಾ ನೀವು? I'm good. It's so nice to hear you. You as an actor. Hey, thank you. ತುಂಬಾ ಖುಷಿ ಆಗುತ್ತೆ when I see your work. I follow you on Instagram. You're Hey, doing so great. sweet. Thank you. And I love your skin and I love your hair and I love your acting. Okay, ಜಾಸ್ತಿ ಕಾಂಪ್ಲಿಮೆಂಟ್ ಕೊಡಿ. Thank you. ಆಯ್ತು, ಜಾಸ್ತಿ ಬಿಲ್ಡಪ್ ಕೊಟ್ಬಿಟ್ರು ಗ್ಯಾಪಲ್ಲಿ. ನಾನು ನಿಮ್ಗೆ ಏನ್ ಸುಳ್ಳು ಹೇಳ್ಬೇಕು ಅಂತಾನೆ ಗೊತ್ತಾಗಿಲ್ಲ ಆಯ್ತಾ. ಸುಜಯ್ ಪಾಪ ಅವಾಗಿಂದ ಸೆಟ್ಟಿಂಗ್ ಮಾಡಿದ್ರು. I just couldn't come up with a better idea. ನೀನ್ ನೋಡಿದ್ರೆ ಹಿಂಗ್ ಕಂಡು ಹಿಡಿದ್ಬಿಟ್ಟೆ. ನಂಗೆ ಅವಾಗಲೇ ಗೊತ್ತಾಯ್ತು, ಏನೋ ಇಬ್ಬರಿದ್ರಂತೆ ಹಗ್ ಮಾಡಿದ್ರಂತೆ ಕಿಸ್ ಮಾಡಿದ್ರು ಕತೆ ಹೇಳ್ತಾಳೆ. ಎಸ್, But all the best. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. Honestly speaking, ನೀವು ಗೊತ್ತಲ್ಲ, obviously I've complimented you time and again. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಫಸ್ಟ್ ಲುಕ್ ಸಿನಿಮಾದು. And ಹಾಡು ಸಕ್ಕತ್ತಾಗಿದೆ. Everything is coming out so well. Really curious to watch the entire cinema. Thank you. So 2 of my favorite actors are in the film. Aw, thank you. So can't wait. ಥ್ಯಾಂಕ್ ಯು. You'll definitely love the film.
Sure, definitely. Sorry, you guys have a great interview. ಎಸ್ ಥ್ಯಾಂಕ್ ಯು ಕಣೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ. Cool. Bye. ಸಿಗುವ ಬಾಯ್ ಬಾಯ್ ಬಾಯ್. ಹಾಯ್ ಥ್ಯಾಂಕ್ ಯು ಇಟ್ಟು ಓಕೆ ಮೊಬೈಲಲ್ಲಿ ಎಸ್ ಸೊ ಹೇಗೆ ಅನ್ನಿಸ್ತು ಫ್ಯಾನ್ ಫೋನ್ ಮಾಡಿದ್ದು ತುಂಬ ಹಳೆ ಫ್ಯಾನ್ ಅವ್ರು ನನಗೆ. ಅಂದರೆ ನಮ್ಮ ಬಾಂಡಿಂಗ್ ಇವಾಗಲೂ ಹಾಗೆ ಇದೆ. ಹಾಂ ನಾನಾಗಿರ್ಬೋದು, ಅಪೂರ್ವ ಆಗಿರ್ಬೋದು, ರಿಷಿ, ಐಶ್ವರ್ಯ, ನಾವಿನ್ನೂ ಅವಾಗ ಹೆಂಗೆ ಮಾಡಿದ್ವೋ ಅದೇ ಬಾಂಡಿಂಗ್ ಇವಾಗಲೂ ಇದೆ, ಎಲ್ಲೂ ಚೇಂಜ್ ಆಗಿಲ್ಲ. ಎಲ್ಲರೂ ಅವರು ಇದರಲ್ಲಿ ಬೆಳೆದಿದ್ದಾರೆ, ಬಟ್ ಯಾರಿಗೂ ಅದು ತಲೆ ಹೋಗಿಲ್ಲ. ನಾವು ಅವಾಗ ಹೆಂಗೆ ಮಾತಾಡ್ತಿದ್ವಿ, ಏನು ನಡೀತಾ ಇತ್ತು ಚಿಟ್ ಇವಾಗಲೂ ಹಾಗೆ ಇದೆ. ಎಲ್ಲರೂ ಸಿಗ್ತಾ ಇರ್ತೀವಿ ಅವಾಗ ಎಲ್ಲರೂ ಮನೆಗೆ ಬರ್ತಾರೆ. ಆ ಬಾಂಡಿಂಗ್ ಹಂಗೆ ಅದು ತುಂಬ ಸ್ಟ್ರಾಂಗ್ ಇದೆ ಬಾಂಡಿಂಗ್, ಅದು ಖುಷಿ ಆಗುತ್ತೆ. ಎಸ್ ಥ್ಯಾಂಕ್ ಯು ಸೋ ಮಚ್. ಸೊ ಚೈತ್ರ ಅವರೇ, ನಿಮ್ಗೆ ಒಂದು ಜಸ್ಟ್ ಸಿಂಪಲ್ ಟಾಸ್ಕ್, ಐದರ್ ರಕ್ಷಿತ್ ಅಥವಾ ರುಕ್ಮಿಣಿ ಅವರಿಗೆ ಒಂದು ಪ್ರ್ಯಾಂಕ್ ಮಾಡ್ಬೇಕು ನೀವು, ಇಲ್ವಾ? ನಾನು ಅದೊಂದು ಬಿಕಾಸ್ ನಾನು ಅವತ್ತು ಅದೇ ಹೇಳ್ತಾ ಇದ್ದೆ, ಅವ್ರು ನನ್ನ ಕಾಲ್ನ ಯಾಕೆ ಒಂದ್ ರಿಂಗಿಗೆ ಪಿಕ್ ಮಾಡ್ತಾರೆ ಅಂದ್ರೆ ಏನೋ ಇಂಪಾರ್ಟೆಂಟ್ ಇರುತ್ತೆ ಅಂತ. ಅಂಡ್ ಅದನ್ನ ನಾನು ಪ್ರಾಂಕಿಗೆ ಯೂಸ್ ಹಂಗಾರೆ ರಾಜ್ ಬಿ ಶೆಟ್ಟಿ ಅವ್ರು ಮಾಡ್ಬೋದು. ಸುಮ್ಮನೆ ಅವ್ರನ್ನ ಯಾಕೆ, ಅವರು ತುಂಬಾ ಪರಿಚಯ ಅಂತ ಅದಕ್ಕೆ ಯೂಸ್ ಮಾಡಬಾರ್ದು. ಬೇಕಾದ್ರೆ ನಮ್ಮ ಅಮ್ಮಂಗೆ ಬೇಕಾದ್ರೆ ಕಾಲ್ ಮಾಡ್ತೀನಿ, ಅವರು ಏನೋ ಕಾಲ್ ಮಾಡ್ತಾರಲ್ಲ ಇವತ್ತು ಅಂತ ಬೇಕಾದ್ರೆ ಪಿಕ್ ಮಾಡ್ತಾರೆ ಅಷ್ಟೇ. ಎಸ್ ಓಕೆ. ಎನಿವೇಸ್ ನವಂಬರ್ 21ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇಬ್ಬರಿಗೂ ಒಳ್ಳೆಯದಾಗಲಿ. ಸೊ ಹೇಗೆ ಜನಗಳು ಈಗ ಸಿನಿಮಾಗಳನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಈ ವರ್ಷದಲ್ಲಿ ಕನ್ನಡ ಸಿನಿಮಾಗಳನ್ನು, ಅದೇ ರೀತಿ ನಿಮ್ಮ ಸಿನಿಮಾನೂ ಅಕ್ಸೆಪ್ಟ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ಇಬ್ಬರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಸ್